ಕನ್ನಡ ಭಾಷೆಗೆ ಅವಹೇಳನಕಾರಿಯಾಗಿ ಮಾತನಾಡತಕ್ಕಂಥದ್ದು ಕಮಲ್ ಹಾಸನ್ ಅವರ ಥಗ್ ಲೈಫ್ ಸಿನಿಮಾ ಕರ್ನಾಟಕದಲ್ಲಿ ಏನಾಗುತ್ತೆ, ರಿಲೀಸ್ ಆಗುತ್ತಾ ರಿಲೀಸ್ ಆಗಲ್ವ ಅನ್ನೋದು ದೊಡ್ಡ ಕುತೂಹಲದಲ್ಲಿರ್ತಕ್ಕಂಥದ್ದು. ಈಗಾಗಲೇ ಸಾಕಷ್ಟು ಪ್ರತಿಭಟನೆ ಹೋರಾಟ ನಡೀತಾ ಇರ್ತಕ್ಕಂಥದ್ದು. ಮಾಜಿ ಫಿಲಂ ಚೇಂಬರ್ನ ಅಧ್ಯಕ್ಷರು ಮಾತ್ರ ಅಲ್ಲ, ಜೊತೆಗೆ ಕನ್ನಡ ಪರ ಹೋರಾಟಗಾರರು ಕೂಡ ಹೌದು. ಕನ್ನಡದ ಯಾವುದೇ ವಿಚಾರ ಇದ್ರೂ ಕೂಡ ಸಾಕಷ್ಟು ಹೋರಾಟಗಳನ್ನ ಮಾಡಿರ್ತಕ್ಕಂತಹ ಸಾರಾ ಗೋವಿಂದ್ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್, ಈಗ ನೀವು ಕೆಲವು ಸಂದರ್ಭಗಳನ್ನು ನೋಡಿದ್ರಿ, ಈ ಸಿನಿಮಾದಲ್ಲಿ ವಿಚಾರದಲ್ಲಿ ಪ್ರಚಾರದಲ್ಲಿ ಮಾತನಾಡುವಂಥದ್ದು ಕೊನೆ ಕ್ಷಣದಲ್ಲಿ ಕ್ಷಮೆ ಕೇಳಿ ಒಂದು ಸಿನಿಮಾಗಳನ್ನು ರಿಲೀಸ್ ಮಾಡುವಂಥದ್ದು, ಈ ಥರ ಸಾಧ್ಯತೆ ಈಗಲೂ ಕೂಡ ಇದೆಯಾ? ಖಂಡಿತ. ಯಾವುದೇ ಕಲಾವಿದ ಯಾವುದೇ ಒಂದು ರಾಜ್ಯಕ್ಕೆ ಹೋಗಿ ಪ್ರಚಾರಕ್ಕೆ ಹೋಗೋದು ತಪ್ಪಿಲ್ಲ, ಹೋಗಲಿ. ಹೋದಾಗ ಅವ್ರದ್ದು ಏನಿದೆಯೋ ಅದನ್ನು ಮಾತಾಡ್ಕೊಂಡು ಬರಬೇಕು. ಅವ್ರ ಪ್ರಚಾರದ ಬಗ್ಗೆ ಮಾತಾಡಬೇಕು, ವಿನಃ ಚಿತ್ರದ ಬಗ್ಗೆ ಮಾತಾಡಬೇಕು, ಅವರ ತಂಡದ ಬಗ್ಗೆ ಮಾತಾಡಬೇಕು. ಅದನ್ನು ಬಿಟ್ಟು ತಮಿಳಿನಿಂದ ಕನ್ನಡ ಹುಟ್ಟಿದೆ ಅಂತಾರಲ್ಲ, ಇದನ್ನು ಯಾರು ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ? ಸಹಿಸ್ಕೊಳ್ಳೋದಿಲ್ಲ. ಯಾವುದೇ ಕಾರಣದಲ್ಲೂ ಕಮಲ್ ಹಾಸನ್ ಪಿಕ್ಚರ್ನ ಕರ್ನಾಟಕದಲ್ಲಿ ಕ್ಷಮೆ ಕೇಳದೇ ಇದ್ದರೆ ಬಿಡುಗಡೆ ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ. ಅವರು ಬೇಷರತ್ತ ಕ್ಷಮೆ ಕೇಳಬೇಕು ಅಂತ ಮಹಾನ್ ತಪ್ಪು ಮಾಡಿದ್ದಾರೆ. ಯಾಕೆಂತೇಳಿ ಪ್ರಬುದ್ಧ ನಟ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಕೂಡ ಭಾಳ ಗೌರವದಿಂದ ನೋಡ್ತಾ ಇದ್ದೋ ಅವ್ರನ್ನ. ಯಾಕೆಂತ ಹೇಳಿದ್ರೆ ರಾಜ್ಕುಮಾರ್ ಅವರ ಒಂದು ಸಮಕಾಲದಲ್ಲಿ ಬಂದಂಥ ವ್ಯಕ್ತಿ, ಅವರ ಅನೇಕ ಆದರ್ಶಗಳನ್ನು ನಾನು ಮೈಗೂಡಿಸ್ಕೊಂಡಿದ್ದೀನಿ ಅಂತ ಹೇಳೋ ವ್ಯಕ್ತಿ ಇವತ್ತು ಈ ರೀತಿ ಉದ್ದಟತನದ ಮಾತಾಡಿ ಕನ್ನಡಿಗರನ್ನ ಕೇಳೋದಾಗ ನಾವು ಯಾವ ರೀತಿ ಅವ್ರನ್ನ ಸಹಿಸ್ಕೊಳ್ಳಿಕ್ಕೆ ಸಾಧ್ಯ? ಹಾಗೆ ನಾವು ಬೇಷರತ್ತಾಗಿ ಎಲ್ಲರೂ ಹೇಳ್ತಾ ಇದ್ದಾರೆ, ಬೇಷರತ್ತಾಗಿ ಕೂಡಲೇ ಕ್ಷಮೆ ಕೇಳಬೇಕು ಅಂತ. ಅವರು ಒಂದು ಹೆಜ್ಜೆ ಮುಂದೆ ಹೋಗಿ ನಾನೇನೂ ತಪ್ಪು ಮಾಡಿಲ್ಲ, ನಾನು ಯಾವುದೇ ಕಾರಣದಲ್ಲೂ ಕ್ಷಮೆ ಕೇಳಲ್ಲ ಅಂತ ಹೇಳಿದ್ದಾರೆ. ನಾವು ಕ್ಷಮೆ ಕೇಳದೆ ಹೋದರೆ ನಿಮ್ಮ ಪಿಕ್ಚರ್ ಬಿಡುಗಡೆ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ. ಈಗಾಗಲೇ ಅನೇಕ ಜನ ಚಿತ್ರಮಂದಿರದವರು ಕೂಡ ಇದನ್ನ ತೀರ್ಮಾನ ಮಾಡಿದ್ದಾರೆ, ಹಾಕೋದಿಲ್ಲ ಅಂತ. ಸರ್, ಈಗ ಅಂದರೆ ಈಗ ಕೊನೆ ಕ್ಷಣದಲ್ಲಿ ಈಗ ಕೆಲವು ಘಟನೆಗಳಾಗುತ್ತೆ, ಒಲ್ಲದ ಮನಸ್ಸಿಂದ. ಈ ಹಿಂದೆ ಸೋನು ನಿಗಮ್ ಅವರ ವಿಚಾರದಲ್ಲೂ ಈ ರೀತಿ ಬೆಳವಣಿಗೆ ಆಯಿತು. ಒಲ್ಲದ ಮನಸ್ಸಿಂದ ಕ್ಷಮೆ ಕೇಳುವಂಥದ್ದು, ತಮಗೆ ಬೇಕಾಗಿರ್ತಕ್ಕಂಥ ಅನುಕೂಲ ಪಡೆಯುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗುತ್ತೆ. ಅಂತಹದ್ದೇ ನಿಲುವು ಕಮಲ್ ಹಾಸನ್ ಅವ್ರು ತೆಗೆದುಕೊಂಡ್ರೂ ಕೂಡ ಏನು ಸಾಧ್ಯತೆಗಳಿರುತ್ತೆ ಹಾಗಾದರೆ? ಆದರೆ ಅವ್ರು ಕ್ಷಮೆ ಕೇಳಿದ್ರು ಕೂಡ ರಿಲೀಸ್ ಮಾಡಬಾರ್ದು ಅನ್ನೋದು ಕನ್ನಡಿಗರು ಒಂದು ನಿಲುವು, ಅಂದರೆ ಪಾಠ ಕಲಿಸಬೇಕು. ಇಲ್ಲ, ಅದನ್ನು ನೀವು ಹೇಳ್ತಾ ಇದ್ದೀರಿ, ನಾನು ಒಪ್ಪೋದಿಲ್ಲ. ಪಾಪ ಎಲ್ಲ ಕನ್ನಡ ಪರ ಹೋರಾಟಗಾರರು ಕ್ಷಮೆ ಕೇಳಿದ್ರೆ ಕ್ಷಮಿಸ್ತೀವಿ ಅನ್ನೋ ಒಂದು ಮಾತನ್ನು ಇವಾಗಲೇ ಹೇಳಿದ್ದಾರೆ. ಯಾಕೆಂದರೆ ನಾವು ಕನ್ನಡಿಗರು ವಿಶಾಲ ಹೃದಯವನ್ನು ಹೊಂದಂಥವ್ರು. ಯಾವುದೇ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ತಪ್ಪು ಮಾಡಿದಾಗ ಆ ಕ್ಷಮೆ ಅಂತ ಕೇಳಿದಾಗ ಅದನ್ನು ಒಪ್ಕೋಬೇಕಾಗಿದ್ದು ನಮ್ಮದು ಧರ್ಮ ಕೂಡ. ಹಾಗಾಗಿ ವಿಷಯ ಏನಂದರೆ, ಈಗ ಅವರು ಅವಾಗ ಘಟನೆ ಆಯಿತು, ಒಂದು ವಾರ ಆಯಿತು ಹೆಚ್ಚು ಕಮ್ಮಿ, ಆಮೇಲೆ ಬೆಂಗಳೂರಿಗೂ ಕೂಡ ಬಂದು ಹೋದರು. ಸೊ ಅವರು ನಿಜವಾಗ್ಲೂ ಹಾಗಾದರೆ ಆ ಮನಸ್ಥಿತಿಯಲ್ಲಿ ಇದ್ದಿದ್ರೆ ಇಷ್ಟೊತ್ತಿಗೆ ಕ್ಷಮೆ ಕೇಳ್ಬೋದಾಗಿತ್ತು. ಇದನ್ನು ತಳ್ಕೊಂಡು ಹೋಗುವಂಥ ನಿಲುವೇನು ಅಂತ ನೋಡಿ. ನಾವೇ ಹೆಂಗೆ ಗಟ್ಟಿಯಾದಂಥ ನಿರ್ಧಾರ ತೊಗೊಂಡಿದ್ದೀವೋ, ನನಗೆ ಬಂದಂಥ ಮಾಹಿತಿ ಅಲ್ಲಿಯ ತಮಿಳುನಾಡಿನ ಜನ ಕೂಡ ಯಾವುದೇ ಕಾರಣದಲ್ಲೂ ಕ್ಷಮೆ ಕೇಳಬೇಡಿ ಅಂತ ಒತ್ತಡವನ್ನು ಹೇಳ್ತಾ ಇದ್ದಾರೆ ಅಂತ ನನಗೆ ಮಾಹಿತಿ ಬಂತು. ಅವ್ರ ಮೇಲೂ ಆ ಪ್ರೆಷರ್ ಇದೆ. ಅವ್ರ ಮೇಲೂ ನೀವು ಕನ್ನಡಿಗರಿಗೆ ಕ್ಷಮೆ ಕೇಳಬಾರ್ದು. ಯಾಕೆಂದರೆ ಇದು ಈ ವೈಯಕ್ತಿಕವಾಗಿ ರಜನಿಕಾಂತ್ ಮತ್ತೊಂದು ಸಿನಿಮಾ ಇದು ಹೊರಟೈತಿ ಇವಾಗ. ಈಗ ರಾಜ್ಯಗಳ ಮೇಲೆ ಒಂದು ಇದು ಗೊಂದಲ ಇಲ್ಲಿ ಸೃಷ್ಟಿ ಆಗ್ತಾಯಿದೆ. ಹಾಗಾಗಿ ನಾನು ಹೇಳೋದಿಷ್ಟೇ, ಹಿಂದೆ ಕಾವೇರಿ ವಿಚಾರದಲ್ಲಿ ರಜನಿಕಾಂತ್ ಅವರು ಭಾಳ ಹಗುರವಾಗಿ ಮಾತಾಡಿದರು. ಏನಂತ ಮಾತಾಡಿದರು? ಅಲ್ಲಿ ಗಲಾಟೆ ಮಾಡೋವಂಥವ್ರನ್ನ ಹೊಡಿಬೇಕು ಅಂತ ಹೇಳ್ಬಿಟ್ಟು ಹೇಳಿದರು, ಒದ್ದು ಓಡಿಸ್ಬೇಕು ಅಂತ ಹೇಳ್ಬಿಟ್ಟು ಹೇಳಿದರು. ಅದನ್ನು ಕನ್ನಡಿಗರು ಅವತ್ತು ಅವರ ಒಂದು ಹೌದು ಅವತ್ತು ಯಾವುದೋ ಒಂದು ಚಿತ್ರ ಅದು ಆ ಸಂದರ್ಭದಲ್ಲಿ ನಾವು ಅದನ್ನು ಬಹಿಷ್ಕರಿಸಿದಾಗ ರಜನಿಕಾಂತ್ ಅವರು ಬೇಷರತ್ತಾಗಿ ಬಂದು ಕ್ಷಮೆ ಕೇಳಿಕೊಂಡ್ರು. ಅದಕ್ಕೆ ನಾವು ರಿಯಾಯಿತಿ ಕೊಟ್ಟು ಬಿಡುಗಡೆ ಆಯಿತು. ಆ ಕೆಲಸ ಇವ್ರು ಮಾಡ್ಬೋದಲ್ಲ. ಹಾಗಾಗಿ ಇವತ್ತು ಯಾವುದೇ ಕಾರಣದಲ್ಲೂ ಕ್ಷಮಾಪಣೆ ಅನ್ನೋದು ಅವ್ರ ಬಾಯಲ್ಲಿ ಬರಲಿಲ್ಲ ಅಂದರೆ ಖಂಡಿತವಾಗಿ ಪಿಕ್ಚರ್ ಓಡೋಕೆ ಬಿಡೋದಿಲ್ಲ. ಓಕೆ ಸರ್, ಇವತ್ತು ಏನಾದ್ರು ಆ ರೀತಿಯ ಬೆಳವಣಿಗೆ ಮಾತುಕತೆ ಅವ್ರನ್ನ ಸಂಪರ್ಕ ಮಾಡುವಂಥದ್ದು, ಫಿಲಂ ಚೇಂಬರ್ನಿಂದ ಮನವಿ ಮಾಡುವಂಥದ್ದು, ಸಭೆ ಮಾಡುವಂಥದ್ದು ಆಗೋಯ್ತು. ಅದೆಲ್ಲ ಸಂಪರ್ಕ ಮಾಡೋದು ಮಟ್ಟೋದು ಅದೆಲ್ಲ ಡಿಸ್ಟ್ರಿಬ್ಯೂಟ್ರಿಗೆ ಸಂಬಂಧಪಟ್ಟಿದ್ದು. ನಾವು ಕೂಡ ಪತ್ರ ಬರೆದಿದ್ದೀವಿ ಅವರಿಗೆ. ಡಿಸ್ಟ್ರಿಬ್ಯೂಟ್ರು ಅದನ್ನು ಫಾಲೋಅಪ್ ಮಾಡ್ತಾ ಇದ್ದಾರೆ. ಇವತ್ತೇನೋ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ, ಬರ್ತೀವಿ ಅಂತ ಏನೋ ಹೇಳಿದ್ರಂತೆ. ಅದು ಸರಿಯಾದ ಮಾಹಿತಿ ನನಗೂ ಇಲ್ಲ. ಅವ್ರು ಹೇಳಿದ್ದು ಡಿಸ್ಟ್ರಿಬ್ಯೂಟ್ರು. ಹಾಗಾಗಿ ನೋಡೋಣ ಅವ್ರು ಏನು ಮಾಡ್ತಾರೆ ಅಂತ ಹೇಳಿಬಿಟ್ಟು. ಯಾಕೆ ಅಂತ ಹೇಳಿದ್ರೆ ಹಣ ಆಗದಂಥವ್ರು, ಅವ್ರಿಗೂ ಕೂಡ ಕಷ್ಟ ಆಗುತ್ತೆ. ಆದರೆ ಕಷ್ಟ ಆಗೋದ್ರ ಜೊತೆಗೆ ಕರ್ನಾಟಕದಲ್ಲಿ ಕನ್ನಡ ದುಡಿದು ಅದಕ್ಕಿಂತ ದೊಡ್ಡವ್ರು ಯಾರೂ ಇಲ್ಲ. ಈಗ ಕನ್ನಡಕ್ಕೆ ಅವಮಾನ ಆಗಿರೋದ್ರಿಂದ ಎಲ್ಲರೂ ಸಹಿಸ್ಕೋಬೇಕಾಗುತ್ತಿದ್ದೇನೆ.
ಮುಲಾಜಿಲ್ಲದೆ ನಾನು ಮಲ್ಟಿಪ್ಲೆಕ್ಸ್ನವ್ರಿಗೆ ಮತ್ತು ಸಿಂಗಲ್ ಥಿಯೇಟ್ರ್ನವರು ಎಲ್ಲ ಎಕ್ಸಿಬಿಟ್ರಿಗೂ ನಾನು ಅತ್ಯಂತ ಕಳಕಳಿಯಿಂದ ಮನವಿ ಮಾಡಿಕೊಡ್ತೀನಿ. ಇದು ಯಾರ ಒತ್ತಡವೂ ಅಲ್ಲ, ಸ್ವಯಂ ಪ್ರೇರಿತರಾಗಿ ನೀವು ಕರ್ನಾಟಕದ ಗೌರವವನ್ನು ಕಾಪಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಪ್ರದರ್ಶಕರಲ್ಲಿ ನಾನು ಮನವಿ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಎಸ್, ಇದಿಷ್ಟು ಸಾರಾ ಗೋವಿಂದ್ ಅವರ ಮಾತಾಗಿರ್ತಕ್ಕಂಥದ್ದು. ಈಗ ಅಲ್ಲಿ ತಮಿಳುನಾಡಲ್ಲಿ ಕಮಲ್ ಹಾಸನ್ ಅವ್ರ ಮೇಲೂ ಕೂಡ ಅಂದರೆ ಕ್ಷಮೆ ಕೇಳಬಾರ್ದು ಅನ್ನೋಂಥ ರೀತಿಯ ಒತ್ತಡ ಇದೆ ಅನ್ನೋಂಥ ಮಾಹಿತಿ ಇದೆ ಅನ್ನೋಂಥ ರೀತಿಯಲ್ಲಿ ಮಾತನಾಡಿರ್ತಕ್ಕಂಥದ್ದು. ಹಾಗಾದರೆ ಯಾವ ರೀತಿ ಬೆಳವಣಿಗೆಗಳಾಗುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಗಣೇಶ್ ಪ್ರಸಾದ್ ಜೊತೆ ಮಾಲ್ತೇಶ್ ಚೆಗ್ಗಿನ್, TV9 ಬೆಂಗಳೂರು.